ಈ ಸರ್ಕಾರದಲ್ಲಿ ಒಬ್ಬ ಗಜ್ನಿ ಮತ್ತೊಬ್ಬ ಮಲ್ಲಿಕಾಫರ್ ಆಡಳಿತ ಇದೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕುತ್ತಿದ್ದಾರೆ. ಸಿಎಂ ಡಿಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಕಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ 4% ಕಾಮಗಾರಿಯಲ್ಲಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಸರ್ಕಾರದ ತೀರ್ಮಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಒಬ್ಬರ ಗಜ್ನಿ ಇದ್ದಾನೆ, ಮತ್ತೊಬ್ಬ ಮಲ್ಲಿಕಾಫರ್ ಇದ್ದಾರೆ. ಇವರೆಲ್ಲ ಲೂಟಿ ಮಾಡಿದ್ರು ದೇಶವನ್ನ. ಅಂಥದ್ದೇ ಆಡಳಿತ ಈಗ ರಾಜ್ಯದಲ್ಲೂ ಇದೆ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇದ್ರಲ್ಲಪ್ಪ, ಅದೇನು ಹೆಸರುಗಳು ಯಾವ್ದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರೋ ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇದ್ರಲ್ಲಪ್ಪ, ಅದೇನು ಹೆಸರುಗಳು ಯಾವ್ದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರೋ ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದಳಪತಿ ಸಮರವನ್ನ ಸಾರಿದ್ದಾರೆ. ಯುದ್ಧ ಘೋಷಣೆ ಮೊಳಗಿಸಿದ್ದಾರೆ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಸಮರ ಶುರು ಅಂತ ಹೇಳಿ ದಳಪತಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಮಾತಿಗೆ ಸಿಎಂ ಸಾಫ್ಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಅಯ್ಯೋ ಪಾಪ ಮಾಡ್ಲಿ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ. ಗಜ್ನಿ ಮಲ್ಲಿಕಾಫರ್ ಅಂತ ಹೇಳಿ ಎಲ್ಲ ಈ ಸರ್ಕಾರದ ಮೇಲೆ ಕುಮಾರಸ್ವಾಮಿ ಅವರು ಯಾವಾಗ ಗಂಭೀರ ಆರೋಪ ಮಾಡಿದ್ರು, ಇದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಏನಂತ ಉತ್ತರ ಕೊಡಬೇಕು, ಅಯ್ಯೋ ಪಾಪ ಮಾಡ್ಲಿ ಬಿಡಿ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ. ಈ ಸರ್ಕಾರದಲ್ಲಿ ಒಬ್ಬ ಗಜ್ನಿ ಮತ್ತೊಬ್ಬ ಮಲ್ಲಿಕಾಫರ್ ಆಡಳಿತ ಇದೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕುತ್ತಿದ್ದಾರೆ. ಸಿಎಂ ಡಿಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಕಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ 4% ಕಾಮಗಾರಿಯಲ್ಲಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಸರ್ಕಾರದ ತೀರ್ಮಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಒಬ್ಬರ ಗಜ್ನಿ ಇದ್ದಾನೆ, ಮತ್ತೊಬ್ಬ ಮಲ್ಲಿಕಾಫರ್ ಇದ್ದಾರೆ. ಇವರೆಲ್ಲ ಲೂಟಿ ಮಾಡಿದ್ರು ದೇಶವನ್ನ. ಅಂಥದ್ದೇ ಆಡಳಿತ ಈಗ ರಾಜ್ಯದಲ್ಲೂ ಇದೆ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇದ್ರಲ್ಲಪ್ಪ, ಅದೇನು ಹೆಸರುಗಳು ಯಾವ್ದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರೋ ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇದ್ರಲ್ಲಪ್ಪ, ಅದೇನು ಹೆಸರುಗಳು ಯಾವ್ದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರೋ ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದಳಪತಿ ಸಮರವನ್ನ ಸಾರಿದ್ದಾರೆ. ಯುದ್ಧ ಘೋಷಣೆ ಮೊಳಗಿಸಿದ್ದಾರೆ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಸಮರ ಶುರು ಅಂತ ಹೇಳಿ ದಳಪತಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಮಾತಿಗೆ ಸಿಎಂ ಸಾಫ್ಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಅಯ್ಯೋ ಪಾಪ ಮಾಡ್ಲಿ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ. ಗಜ್ನಿ ಮಲ್ಲಿಕಾಫರ್ ಅಂತ ಹೇಳಿ ಎಲ್ಲ ಈ ಸರ್ಕಾರದ ಮೇಲೆ ಕುಮಾರಸ್ವಾಮಿ ಅವರು ಯಾವಾಗ ಗಂಭೀರ ಆರೋಪ ಮಾಡಿದ್ರು, ಇದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಏನಂತ ಉತ್ತರ ಕೊಡಬೇಕು, ಅಯ್ಯೋ ಪಾಪ ಮಾಡ್ಲಿ ಬಿಡಿ ಅಂತೇಳಿ ಹೇಳಿದ್ದಾರೆ
ಸಿದ್ದರಾಮಯ್ಯ. ಈ ಸರ್ಕಾರದಲ್ಲಿ ಒಬ್ಬ ಗಜ್ಜಿ ಮತ್ತೊಬ್ಬ ಮಲ್ಲಿಕಾಫರ್ ಆಡಳಿತ ಇದೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕುತ್ತಿದ್ದಾರೆ. ಸಿಎಂ ಡಿಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಕಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ 4% ಕಾಮಗಾರಿಯಲ್ಲಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಸರ್ಕಾರದ ತೀರ್ಮಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಒಬ್ಬರ ಗಜ್ಜಿ ಇದ್ದಾನೆ, ಮತ್ತೊಬ್ಬ ಮಲ್ಲಿಕಾಫರ್ ಇದ್ದಾರೆ. ಇವರೆಲ್ಲ ಲೂಟಿ ಮಾಡಿದ್ರು ದೇಶವನ್ನ. ಅಂಥದ್ದೇ ಆಡಳಿತ ಈಗ ರಾಜ್ಯದಲ್ಲೂ ಇದೆ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇತರಲ್ಲಪ್ಪ ಅದೇನು ಹೆಸರುಗಳು ಯಾವ್ದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇತರಲ್ಲಪ್ಪ ಅದೇನು ಹೆಸರುಗಳು ಯಾವ್ದು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರು ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದಳಪತಿ ಸಮರವನ್ನ ಸಾರಿದ್ದಾರೆ. ಯುದ್ಧ ಘೋಷಣೆ ಮೊಳಗಿಸಿದ್ದಾರೆ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಸಮರ ಶುರು ಅಂತ ಹೇಳಿ ದಳಪತಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಮಾತಿಗೆ ಸಿಎಂ ಸಾಫ್ಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಅಯ್ಯೋ ಪಾಪ ಮಾಡ್ಲಿ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ. ಗಜ್ಜಿ ಮಲ್ಲಿಕಾಫರ್ ಅಂತ ಹೇಳಿ ಎಲ್ಲ ಈ ಸರ್ಕಾರದ ಮೇಲೆ ಕುಮಾರಸ್ವಾಮಿ ಅವರು ಯಾವಾಗ ಗಂಭೀರ ಆರೋಪ ಮಾಡಿದ್ರು, ಇದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಏನಂತ ಉತ್ತರ ಕೊಡಬೇಕು, ಅಯ್ಯೋ ಪಾಪ ಮಾಡ್ಲಿ ಬಿಡಿ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ. ಈ ಸರ್ಕಾರದಲ್ಲಿ ಒಬ್ಬ ಗಜ್ಜಿ ಮತ್ತೊಬ್ಬ ಮಲ್ಲಿಕಾಫರ್ ಆಡಳಿತ ಇದೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕುತ್ತಿದ್ದಾರೆ. ಸಿಎಂ ಡಿಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಕಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ